ಐತೇನೆ ಅವ್ನು ಹೋದ ಸರ್ನ ಬಾ ಆಮೇಕಿಂದ ಪಟ 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 ಅಂತ ತಿರುಗಿ ಬಂದ್ಬಿಟ್ಟನು ಬಾರೆ ಸರ್ನ ಅಜ್ಜಿ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡ್ಕೊಬಿಟ್ಟಿದ್ದೀನಿ. ಅಮ್ಮಂಗೆ ನೀನು ಏನಾರ ಒಂದು ಫೋನ್ ಮಾಡಿಬಿಟ್ಟು ಆಮೇಕಿಂದ ಹೇಳಿವಂತೆ. ನನ್ನ ವಿಚಾರ ಏನು ಹೇಳೋಕೆ ಹೋಗ್ಬೇಡ ನೀನು, ಸರಿನಾ? ಏನೋ ಒಂದು ಹೇಳಿವಂತೆ. ನೋಡಿ ಅಜ್ಜಿ ಹೋಗೋಣ. ನನಗಂತೂ ಭಯ ಆಯ್ತೈತೆ, ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ ನನಗಂತೂ. ಆದ್ರೂ ಸರಿ ನೋಡಿ, ನಿನಗೆಲ್ಲ ಗೊತ್ತು ತಾನೆ ಹುಡುಗನ ವಿಚಾರ. ಆಮೇಕಿಂದ ಅಲ್ಲಿ ಹೋದ್ಮೇಲೆ ಗೊತ್ತಿಲ್ಲ ಮಾಡಿಲ್ಲ ಅಂತ ಅನ್ನೋಕ್ಕೆ ಹೋಗ್ಬೇಡ, ಎಲ್ಲ ಗೊತ್ತು ತಾನೇ? ಹ್ಞೂ ಎಲ್ಲ ಗೊತ್ತು ಕಣಜ್ಜಿ. ಹಾಂ ಸರಿ ಸರಿ ಬಾ ಹೋಗೋಣ. ಎಲ್ಲಪ್ಪ ಇವಳು ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಅವಾಗಿಂದ ಕಾಯ್ತಾ ಇದ್ದೀನಿ. ಸದ್ಯ ಒಡವೆ ಪಡವೆ ಎಲ್ಲ ಸಿಕ್ಕವೆ, ಏನು ತೊಂದರೆ ಇಲ್ಲ ಜೀವನಕ್ಕೆ. ಹೆಂಗೋ ಜೀವನ ನಡ್ಕೊಂಡು ಹೋಗ್ತೈತೆ. ಹಳ್ಳಿಗೆ ಬಂದು ಒಳ್ಳೆ ಅಕ್ಕಿನೇ ಹೊಡ್ಕೊಂಡು ಹೋದಂಗೆ ಆಯ್ತು ನಂದಂತೂ. ನನ್ನ ಮುಖಕ್ಕೆ ಯಾರೂ ಎಣ್ಣೆ ಕೊಡ್ತಾ ಇರಲಿಲ್ಲ. ಸದ್ಯ ಇವರಾದ್ರೂ ಸಿಕ್ಕಿದ್ರಲ್ಲ ಬಿಡು. ಯಾವ ಕಡೆಯಿಂದ ಬರ್ತಾಳೆ ಅಂತಲೇ ಗೊತ್ತಾಗ್ತಿಲ್ಲ. ಈ ಕಡೆಯಿಂದನ ಆ ಕಡೆಯಿಂದನ ಯಾವ ಕಡೆಯಿಂದ ಬರ್ತಾರಪ್ಪ? ಇಲ್ಲೇ ತಾನೇ ಕಾಯಕ್ಕೆ ಕೇಳಿದ್ದವಳು. ಆವಾಗಿಂದ ಕಾಯ್ತಾ ಇದ್ದೀನಿ, ಬರಲೇ ಇಲ್ಲ. ಆಮೇಲೆ ಉಷುನ್ ಕೈಲಿ ಏನಾದ್ರು ತಗ್ಲಾಕೊಂಡ್ಬಿಟ್ರೆ ಅಷ್ಟೇ ಕತೆ, ಮುಗ್ದೋಗ್ಬಿಡ್ತದೆ ನಂದಂತೂ. ಬೇಡ 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 ಬೇಡ, ಊರಾಚನೆ ಸರಿ. ಎಲ್ಲಿ ಕಾಣ್ತಿಲ್ಲ. ಓಹೋ ಅಲ್ಲಿ ಬತ್ತಾವಳೆ. ಯಾರಿಬ್ರು ಬತ್ತಾವ್ರಲ್ಲ, ಏನಿಬ್ರು ಫಿಗರ್ಗಳು ಸಿಕ್ಬಿಟ್ರ ನನಗೆ. ಯಾರು ಅಂತ ಗೊತ್ತಾಯ್ತಿಲ್ವಲ್ಲ, ಯಾರು ಬತ್ತಾವ್ರೆ? ಏಯ್ ಇದೇನು ನಿಮ್ಮ ಇವ್ರು ಯಾರು? ಇವ್ರನ್ನ ಬೇರೆ ಕರ್ಕೊಂಡ್ಬಿಟ್ಟು ಬಂದಿದ್ಯಾ? ಹೇ ನಮ್ಮ ಅಜ್ಜಿ ಇವರು. ನಾನು ಹೇಳಿದ್ನಲ್ಲ ನಮ್ಮ ಅಜ್ಜಿ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ. ತುಂಬ ಒಳ್ಳೆಯವರು ನಮ್ಮ ಅಜ್ಜಿ, ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವಾಗೂ ನಂಗೆ ತುಂಬ ಸಹಾಯ ಮಾಡೋರು ಅಂತಂದರೆ ಇವರೇನೇನೆ. ಅಪ್ಪ ಹೆಂಗೋ ನಮ್ಮ ಅಜ್ಜಿ ಬಂದ್ರಲ್ಲ ಇವಾಗ ಸಾಕು. ನಮ್ಮಿಬ್ರು ಪ್ರೀತಿಗೆ ಅಜ್ಜಿನೇ ಸಹಾಯ ಮಾಡ್ತದೆ. ಇದೆಂತ ಫ್ಯಾಮಿಲಿ ಇರ್ಬೇಡ, ಅಜ್ಜಿನೇ ಸಹಾಯ ಮಾಡ್ತದಂತೆ ಓಡ್ ಬರೋಕ್ಕೆ. ಯಾಕನ ಬಂದ್ಲ ಈ ಅಮ್ಮ? ಈಗ ಇವ್ರಿಗೆಲ್ಲ ಏನು ಹೇಳಿ ಕರ್ಕೊಂಡೋಗಿ, ಇವಳಿಗಾದ್ರೆ ಹೆಂಗೋ ಏನೋ ಮಾಡ್ಬೋದಿತ್ತು. ಇವ್ರ ಅಜ್ಜಿನ ಬೇರೆ ಕರ್ಕೊಂಡು ಬಂದವಳೆ. ಏನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ತಿಲ್ವಲ್ಲ. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ಏನಪ್ಪ ನೋಡಿಲಿ ಅಜ್ಜಿ. ನೋಡಪ್ಪ, ನನ್ನ ಮೊಮ್ಮಗಳನ್ನ ಹೆಂಗೋ ನೀನು ಸಂದಾಕ್ ನೋಡ್ಕತಿ ಅಂತ ನಂಬಿಟ್ಟು ಕರ್ಕೊಂಡು ಬರ್ತಾಯಿನಿ ನಿನ್ನ ಜೊತೆ. ನೋಡಪ್ಪ ನೀನೇನು ಸಂದಾಕ್ ನೋಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಿಜವಾಗೂ ನಾನು ಸುಮ್ಮನಿರಕ್ಕಿಲ್ಲ. ನನ್ನ ಮೊಮ್ಮಗಳು ಭಾಳ ಹಾಳಾಗೋಕೆ ನಾನಂತೂ ಬಿಡೋಕ್ಕಿಲ್ಲ. ನೀನಂತೂ ಸಂದಾಕ್ ನೋಡ್ಕೋಬೇಕು, ಸರಿನಾ? ಸರಿನಜ್ಜಿ. ನಿನ್ನ ಮೇಲೆ ನೀನು ನಂಬಿಕೆ ಇಟ್ಕೊಂಡು ಕರ್ಕೊಬಿಟ್ಟು ಬರ್ತಿದ್ದೀನಿ ಕಣಪ್ಪ. ನೋಡಿರಿ ಇಲ್ಲೇನಿಯ ಬಸ್ ಸ್ಟ್ಯಾಂಡ್ ಐತಿ. ಬಸ್ಸು ಕಾಯ್ಕೊಂಡು ನಿಂತ್ಕೊಂಡ್ರೆ ಬೆಂಗಳೂರಿಗೆ ಒಂದೇ ಡೈರೆಕ್ಟಾಗಿ ನೀವು ಒಂದು ಬಸ್ ಬರ್ತದೆ, ಪ್ರೈವೇಟ್ ಬಸ್ಸು. ಹೊತ್ಕೊಂಡು ಹೊಂಟ್ಬಿಡೋಣ. ನೀನು ಸಾವುಕಾರ ಅಂತ ಗೊತ್ತಾಯಿತು. ಆದರೂ ನನ್ನ ಮೊಮ್ಮಗಳು ಜೀವನ ಸಂದಕ್ಕಿರ್ಬೇಕಲ್ಲಪ್ಪ, ಅಷ್ಟೇ ಸಾಕು. ಇಲ್ಲಿ ಆ ಸಾವುಕಾರನ ಮಗಂತಾಗ ಯಾವ ನೆಮ್ಮದಿನೂ ಕಾಣಲಿಲ್ಲ ನನ್ನ ಮೊಮ್ಮಗಳು. ಅಲ್ಲಿ ನಿಂತಾಗ ನಾನು ನೆಮ್ಮದಿ ಕಾಣ್ತಾಳೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ನಾನಂತೂ ಬೈತಾ ಬತ್ತಾ ಇವನಿ. ನೋಡು ಹೆಂಗೋ ನಾನು ಇಬ್ಬರು ಸುಖವಾಗಿ ಸಂತೋಷ ಇರಬೇಕು, ಸರಿನಾ? ಇನ್ನು ಊರ ಕಡೆ ಬರ್ದಿದ್ದಂಗೆ ಅಲ್ಲೇ ಸಂದಕ್ಕಿರಬೇಕು. ಒಂದು ತಿಂಗಳು 2 ತಿಂಗಳು ನಾನು ಬಂದು ನಿಮ್ಮ ಜೊತೆಯಾಗಿದ್ದು ಆಮೇಕಿಂದ ನಿಮ್ದೆಲ್ಲ ಸಂಸಾರ ಸೋರೋದ್ಮೇಲೆ ನಾನು ವಾಪಸ್ ಊರಿಗೆ ಹಿಂಗೆ ಬಂದುಬಿಡ್ತೀನಿ, ಸರಿನಾ? ಆಮೇಕಿಂದ ಬೇಕಾದರೆ ನೋಡೋಣ ಮುಂದಕ್ಕೆ ನಮ್ಮೂರಿಗೆ ವಾಪಸ್ ಕರ್ಕೊಬರೋದ, ಇಲ್ಲ ನಿನ್ನ ಪ್ಯಾಟನಾಗೆ ಇಟ್ಕೊಂಡು ಜೀವನ ಮಾಡ್ತೀಯಾ, ಏನೋ ಒಂದು ನೋಡೋಣ, ಸರಿನಾ? ಸರಿ ಅಜ್ಜಿ ಆಯಿತು. ಮಗಳೇ ನೀನು ಇನ್ನೊಂದ್ಕಿಂತ ಯೋಚನೆ ಮಾಡವ. ಇವನ ಜೊತೆ ಈಗ ಹೋಗೋಕ್ಕಿಂತ ಮುಂಚೆ ಹೋಗಿ ಸಾವುಕಾರನ ಮಗನ ಜೊತೆ ನೀನು ಕಷ್ಟಪಟ್ಕೊಂಡು ಹೆಂಗೋ ಬಡಿಸ್ಕೊಂಡೋ ಇಲ್ಲ ನೀನೇ ಒಡೆದೋ ಮಾಡೋ ಜೀವನ ಮಾಡ್ತೀಯ. ಇಲ್ಲ ಅಂದರೆ ಇವಾಗ ಇವನ ಜೊತೆ ಹೋಯ್ತೀಯ. ಒಂದ್ಕಿಂತ ನೀನು ಯೋಚನೆ ಮಾಡಿಬಿಡು, ಯಾಕಂದರೆ ಕಳೆದೋದ್ಮೇಲೆ ಏನು ಸಿಗೋಕ್ಕಿಲ್ಲ. ಒಂದ್ಕಿಂತ ಯೋಚನೆ ಮಾಡಿ ನೋಡು. ಅಜ್ಜಿ ಯೋಚನೆ ಮಾಡೋದು ಏನೂ ಇಲ್ಲ. ನೀನು ನೋಡಿದ್ಯಾ ಅವನ ಹತ್ರ ಬಡಿಸ್ಕೊಂಡು ಒಂದು ದಿನನೂ ನನ್ನ ನೆಮ್ಮದಿಯಾಗಿ ಜೀವನನೇ ಮಾಡಿಲ್ಲ ಅಜ್ಜಿ. ಬರೀ ನರ್ಕನೇ ತೋರಿಸ್ಬಿಟ್ಟವನೇ ಅವನಂತೂ. ನನಗೆ ಯಾವಾಗೂ ಒಡಿಯ ಬಡಿಯ ಅಯ್ಯೋ 1-2 ಅಜ್ಜಿ ಎಷ್ಟೊಂದೆಲ್ಲ ಕಾಟ ಕೊಟ್ಬಿಟ್ಟವನೇ. ಅದಕ್ಕೇನೆ ಬೇಡ ಕಣಜ್ಜಿ, ನಾನು ಇವ್ರ ಜೊತೆನೇ ಬಹಳ ಚೆನ್ನಾಗಿರ್ತೀನಿ ಕಣಜ್ಜಿ, ತುಂಬ ಖುಷಿಯಾಗಿರ್ತೀನಿ ಕಣಜ್ಜಿ. ಅದಕ್ಕೇ ಅಲ್ವಾ ಇವ್ರ ಜೊತೆ ನಾನು ಓಡೋಕ್ಕೆ ರೆಡಿಯಾಗಿರೋದು ಅಜ್ಜಿ. ನೀನು ನನ್ನ ಜೊತೆ ಗೊತ್ತಾ ಇದೆಯಲ್ಲ, ನೋಡಿವಂತೆ ಬಾ ನಾನು ಎಂಥ ಸಂದಕ್ಕಿರ್ತೀನಿ ಅಂತ ಹೇಳ್ಬಿಟ್ಟು. ಲೈ ಲೋಫರ್ ಸ್ಟುಪಿಡ್ ನನ್ನ ಮಗನೇ. ಉಷಾ ಮುಚ್ಚೋ ಬಾಯ್ನ. ಉಂಡು ಮನೆಗೆ ಕಣ್ಣ ಬಗಿತಾ ಇದೆಯೇನೋ ನೀನು? ಲೋಫರ್ ಏನೋ ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದೆಯಾ? ಇವಳನ್ನ ಕರ್ಕೊಂಡು ಓಡೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೆಯಾ ಏನು? ಸ್ವಲ್ಪನಾದ್ರೂ ನಿಂಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಸುಮ್ಮನೆ ಬಿಟ್ಬಿಟ್ಟೋಗು. ಅದು ಉಷಾ ಅದು ನೀನು ಅವಳೆ ಕೇಳಕ್ಕೆ? ಇವು ನಿನ್ನ ಕೆಲಸಗಾರ ನಿನ್ನ ಫ್ರೆಂಡು ಅಂತ ಹೇಳಿ ತಕ್ಷಣನೇ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅಂತ ಏನು ಇಲ್ವೇ? ಎಂಥದೂ ಇಲ್ಲ ನೋಡು. ನನ್ನ ಇಷ್ಟಪಟ್ಟಿದ್ದೀನಿ, ಅವ್ನು ನನ್ನ ಇಷ್ಟಪಟ್ಟವನೇ. ನಾನು ಹೋಯ್ತಿರೋದೇನೆ ಅವನ ಜೊತೆ ಅಷ್ಟೇನೆ. ನೀನು ಯಾವಳೆ ನನ್ನ ಗಂಡನ ಜೊತೆ 3 ಹೊತ್ತು ತಿರ್ಕೊಂಡು ಫ್ರೆಂಡು ಅಂತ ಹೇಳ್ಬಿಟ್ಟು ನಾಟಕ ಆಡ್ಕೊಂಡು ಬಿದ್ದಿರೋ ನೀನು ಯಾ ಸೀಮೆ ಹೆಂಗ್ಸಲೆ? ನನ್ನ ವಿಷಯಕ್ಕೆ ಬತ್ತೀಯಲ್ಲ ನೀನು. ಮರುವಾದಿನಾಗ ನಿಂದೇನಾಯ್ತು ನೀನು ಅದು ನೋಡ್ಕ. ಅದು ಬಿಟ್ಬಿಟ್ಟು ನಂದೇನಾರು ನೋಡಕ್ಕೆ ಬಂದೆ ಅಂತಂದರೆ ಗ್ರಾಚಾರ ಕೆಟ್ಬಿಡ್ತದೆ ಅಂತಲೇ ಅನ್ಕ ನಿನಗೆ. ಹೇಯ್ ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ ನೋಡು, ನಿಂಗೆ ಹೇಳ್ತಾ ಇದ್ದೀನಿ ಕಣೋ. ನೀನು ಕಾಲೇಜಲ್ಲಿ ಫ್ರೆಂಡ್ಸ್ ಮಧ್ಯೆ ಆಡ್ದಂಗೆ ಇಲ್ಲಿ ಆಡಕ್ಕೆ ಬರಬೇಡ. ಇವ್ರು ಮೊದಲೇ ಹಳ್ಳಿ ಜನ, ಇದು ಸಿಟಿ ಅಲ್ಲ, ಅರ್ಥ ಮಾಡ್ಕೊ ನೀನು. ಸುಮ್ಮನೆ ಇನ್ನೊಬ್ರು ಹೆಂಡತಿನ ಕರ್ಕೊಂಡು ಹೋಗೋದು ಬಹಳ ತಪ್ಪು. ಅವ್ರ ಸಂಸಾರನ ಹೆಂಗೋ ಅವ್ರು ಸರಿ ಮಾಡ್ಕೋತಾರೆ, ಅವ್ರು ಚೆನ್ನಾಗಿರ್ತಾರೆ. ನಾಳೆ ನೀನು ಕರ್ಕೊಂಡೋಗಿ ಸುಮ್ಮನೆ ಯಾಕೆ ಲೈಫ್ ಹಾಳು ಮಾಡ್ತೀಯಾ? ಸುಮ್ಮನೆ ಬಿಟ್ಬಿಡಿ ಇಷ್ಟಕ್ಕೇನೆ. ಏಯ್ ನಿನಗೂ ಹೇಳ್ತಾ ಇದ್ದೀನಿ ಕೇಳಿಸ್ಕತೇಜ, ಇವನ ಜೊತೆ ಹೋಗ್ಬೇಡ. ಇವ್ನು ಎಷ್ಟು ಜನ ಹುಡುಗಿಯನ್ನ ಫ್ಲರ್ಟ್ ಮಾಡೋಣ ನಿನಗೆ ಗೊತ್ತಾ? ನಿನಗೆ ಬರೀ ಇದೇ ಕೆಲಸನೇ ಇವನಿಗೆ.
ಎಲ್ಲ ಹುಡುಗಿಯರ ಜೊತೆನೂ ತಿರುಗಾಡೋದು ಮಾಡೋದೇನೆ ಕೆಲಸ. ನೋಡು, ಇವನ ಜೊತೆ ಹೋದ್ರೆ ಭಾಳ ಕಷ್ಟಪಡ್ಬೇಕಾಗ್ತೈತೆ. ನಿನ್ನ ಗಂಡ ತುಂಬ ಒಳ್ಳೆಯವನು. ಒಂದ್ಸಲ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಕ್ಷಮೆ ಕೇಳಿದ್ರೆ ಅವ್ನು ಕ್ಷಮಿಸ್ತಾನೆ, ಸರಿನಾ? ನೋಡು, ನನ್ನ ಮಾತು ಕೇಳು. ಇವನ ಪಾಡಿಗೆ ಬಿಟ್ಬಿಡು. ಇವನು ಬರೀ ಹಿಂಗೆ ಓಡಾಡ್ಕೊಂಡು ಜೀವನ ಪೂರ್ತಿ ಕಳೀತಾನೆ. ಥೂ, ನೋಡು, ನಡಿ ನೀನು. ನಾನು ಮಾತಾಡ್ತೀನಿ. ನಾನು ನಿನ್ನ ಗಂಡನ ಹತ್ರ ಮಾತಾಡಿ ನಿನ್ನ ಗಂಡನು ಒಂದು ಮಾಡೋ ಜವಾಬ್ದಾರಿ ನಂದು. ಬಾ ಹೋಗೋಣ. ನೀನು ಯಾವಳೆ ನನ್ನ ಗಂಡನ ಒಂದು ಮಾಡೋಕ್ಕೆ? ನೀನು ನನ್ನ ಗಂಡನೇ ನೀವು ಒಂದಾಗ್ಬಿಟ್ಟಿದ್ದೀರಾ ಅಂತ ನಂಗೆ ಸಂದ ಗೊತ್ತು. ಥೂ, ನೋಡು, ನಮ್ಮ ಹುಡುಗನ ಬಗ್ಗೆ ನನಗೆಲ್ಲ ಕೆಟ್ಟದಾಗ ಹೇಳಿದ ತಕ್ಷಣನೇ ನಾನೆಲ್ಲ ಬಿಟ್ಬಿಟ್ಟು ನಿನ್ನ ಮಾತು ಕೇಳ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾನೆ. ನಾನೇನು ನಿನ್ನ ಮಾತು ಈ ಜನ್ಮದಾಗ ಕೇಳೋಕ್ಕಿಲ್ವೇ? ಯಾವತ್ತಿದ್ರು ನಾನು ಇವನ ಮಾತಿನೇ ಕೇಳೋದು. ನಿನಗೆ ಹೊಟ್ಟೆ ಉರಿ ಅಲ್ವಾ? ಓಹೋ, ನಾನು ಹೋಗ್ಬಿಟ್ರೆ ಆಮೇಲೆ ನೀನು ಅವನ ಜೊತೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ, ಕಟ್ಕೊಬಿಡ್ಬೇಕಾಗ್ತೈತೆ ಅಂತ ಯೋಚನೆ ಮಾಡ್ತಿದ್ಯಲ್ವಾ? ಏನಾರ ಮಾಡ್ಕೊ ಹೋಗಲೇ, ನಾನು ಇವನ ಜೊತೆನೇ ಹೋಗ್ತೀನಿ. ದೊಡ್ಡವರಾಗಿ ಅಜ್ಜಿ, ನಿಮ್ಗೂ ಮಾನ ಮರ್ಯಾದಿಲ್ವಾ? ಹಾಂ, ಯೋಚನೆ ಮಾಡಿ. ಸ್ವಲ್ಪನಾದ್ರೂ ನಿಮಗೆ ಕಾಮನ್ ಸೆನ್ಸ್ ಅದೂ ಇಲ್ವಾ ನಿಮಗೆ? ನಿಮ್ಮ ಮೊಮ್ಮಗಳ ಜೀವನ ನೀವೇ ಕೈಯಾರೆ ಹಾಳು ಮಾಡ್ತಾ ಇದ್ದೀರಾ. ನಾನೇನು ಹಾಳು ಮಾಡ್ತಾ ಇಲ್ಲ. ನನ್ನ ಮಗ ಬೀದಿ ಎಲ್ಲ ಇಟ್ಟಾಡ್ಸ್ಕೊಂಡು ಹೊಡಿತಾ ಇದ್ರೆ ನನ್ನ ಮೊಮ್ಮಗಳನ್ನ ನೋಡ್ಕೊಂಡು ಕುಂತ್ಕೊಳ್ಳೋಕ್ಕೆ ನಾನು ಏನಂತ ಅನ್ಕೊಬಿಟ್ಟಿದ್ದೀರಾ? ರೋಡು ಓಡಾಡಿಸ್ತಾವನೆ. ಇಲ್ಲ, ನಿನ್ನ ಮೊಮ್ಮಗಳು ಬೇರೊಂದು ಜೊತೆ ಚಕ್ಕಂದ ಆಡ್ತಾ ಇದ್ರು ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ? ನೋಡಿ, ಸುಮ್ಮನೆ ನನ್ನ ಮಾತು ಕೇಳಿ. ಒಬ್ಬರು ಜೀವನ ಹಾಳು ಮಾಡೋದು ಭಾಳ ತಪ್ಪು. ಡಿಯರ್, ಏನು ಹೋಗಿ ಇವಳು ಮಾತು ಕೇಳ್ಕೊಂಡು ನಿಂತಿದ್ಯಲ್ಲ, ಇವಳೇನು ನೀನು ಕೊಡೋದು? ನಡಿ, ಹೋಗ್ತಾ ಇರು ಸುಮ್ಮನೆ. ಇವಳು ಸವಾಸನೂ ಬೇಡ, ಏನು ಬೇಡ. ಇವಳೆಲ್ಲ ಮಾತುಗಳು ಕೇಳಿಸ್ಕೊಂಡು ನಿಂತ್ಕೊಂಡ್ರೆ ಇನ್ನು ಇವತ್ತೆಲ್ಲ ನಿಲ್ಲಿಸ್ಕೊಂಡು ನಿಂತ್ಕೊಂಡು ಬೇಕಂತ ಅವನು ಫೋನ್ ಹಾಕ್ಬಿಟ್ಟು ನನ್ನನ್ನು ಕರೆಸಿ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾವಳೆ ಅಂತ ಅನ್ನಿಸ್ತದೆ. ಅಜ್ಜಿ, ಇವಳು ಇಲ್ಲೇ ಜಾಡ್ಸೋದು ಒಯ್ತಾ ಇರೋಣ. ನಡೀರಿ. ಏನು ಮಕ ನೋಡ್ತಾ ಇದೆಯಾ ಡಿಯರ್? ನೋಡಿ, ಒಯ್ತಾ ಇರೋಣ ಸುಮ್ಕೇನೆ. ಇವಳನ್ನ ಉಗುತ್ತು ಬಿಸಾಕು. ಅಂದರೆ ಒಂದ್ಸಲ ಹೇಳು, ಫೈನಲ್ ಆಗಿ ನಿನಗೆ ನಿನ್ನ ಗಂಡ ಬೇಡ. ನೀನು ಇವನ ಜೊತೆನೇ ಓಡೋಗ್ತಾ ಇದೀಯಾ? ಓಡೋಗ್ತಾ ಇಲ್ಲ, ಬಸ್ ಹತ್ಕೊಂಡೇ ಹೋಗ್ತಾ ಇದ್ದೀನಿ. ನಡಿ ಡಿಯರ್, ಇವಳು ತಗೇನು ಮಾತಾಡೋದು? ನಡಿ ಸುಮ್ಮನೆ ಲಗೇಜ್ ಎತ್ಕೊಂಡು. ಸ್ಟುಪಿಡ್. ಹೋಗ್ರಿ. ನೀವು ಮಾತಾಡಿರೋದೆಲ್ಲ ಫೋನಲ್ಲಿ ಕ್ಲೀನಾಗಿ ವೀಡಿಯೋ ಮಾಡ್ಕೊಂಡು, ನಂದು ಐಫೋನ್ ಅಲ್ವಾ? ಎಚ್ ಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ನೀನು ಉದ್ಧಾರ ಅಂತೂ ಆಗಲ್ಲ. ಒಂದು ಹುಡುಗನ ಬಿಟ್ಬಿಟ್ಟು ಇನ್ನೊಂದು ಹುಡುಗನಿಂದೆ ಹೋಯ್ತಾ ಇದೀಯ ಅಂದರೆ ನೀನು ಎಲ್ಲಿ ಉದ್ಧಾರ ಆಗ್ತೀಯ ಬಿಡು. ಏಯ್ ನಿಂತ್ಕೊಳ್ರೆ. ಛೇ, ಬಸ್ ಹೊತ್ಕೊಂಡು ಹೊರಟೇ ಬಿಟ್ರಲ್ಲ ಇವರು. ಛೇ. ಅಯ್ಯೋ, ನೀವು ಯಾಕೆ ಬೇಜಾರಾಗ್ತೀರಾ? ಬಿಡಿ ಹೋಗ್ಲಿ. ಅವಳು ಒಯ್ತಾ ಇರೋದು ಬೇಜಾರಾಯ್ತಿಲ್ಲ. ಒಂದ್ಸಲ ಪಂಚಾಯತಿ ಮುಂದೆ ಏನಾದರೂ ಹೇಳ್ಬಿಟ್ಟು ಹೋಗ್ಬೇಕು ತಾನೇ. ಛೇ, ಹೀಗೆ ಮತ್ತೆ ವಾಪಸ್ ಬಂದ್ರು ನಾನು ಕರ್ಕೊಳ್ಬೇಕು ಅಂತ ಗತಿಗೆ ತರ್ತಾಳೆ ಅವಳು. ಅವ್ರ ಅಜ್ಜಿ ಎಂತ ಸ್ಟುಪಿಡ್ ಇರ್ಬೇಡ ಹೇಳು. ನನಗೆ ಗೊತ್ತಾಯ್ತು ಅವಳು ಇಲ್ಲಿ ಬರಬೇಕಾದ್ರೆ ನನ್ನ ಫ್ರೆಂಡ್ ಹೇಳ್ದ ಆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ಲು ನೋಡು ಅಂತ. ಓಡೋಡಿ ಬಂದೆ. ಅಷ್ಟರೊಳಗಡೆ ಹೊರಟೆ ಹೋಗ್ಬಿಟ್ರು. ಒಂದ್ಸಲ ಪಂಚಾಯತಿ ಹತ್ರ ನಿಲ್ಲಿಸ್ಕೊಂಡು ನನಗೂ ಅವಳಿಗೂ ಸಂಬಂಧ ಮುರ್ಕೊಂಡು ಹೋಗಿದ್ರೆ ಭಾಳ ಚೆನ್ನಾಗಿರೋದು. ನೀನು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ. ತಗೋ, ಈ ಫೋನಲ್ಲಿ ಅವಳು ಮಾತಾಡಿರೋದು, ಅವ್ರ ಅಜ್ಜಿ ಮಾತಾಡಿರೋದು, ಇವನು ಮಾತಾಡಿರೋದು ಎಲ್ಲನೂ ಒಂದು 10 to 15 ಮಿನಿಟ್ಸ್ ಎಲ್ಲ ವಿಡಿಯೋನು ರೆಕಾರ್ಡ್ ಆಗೈತೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ನಿನಗೆ ಸೆಂಡ್ ಮಾಡ್ತೀನಿ, ತೊಗೊಂಡು ನಿನಗೇನೇನು ಸಾಕ್ಷಿ ಬೇಕೋ ಯೂಸ್ ಮಾಡ್ಕೊ. ನಾನು ನಿನಗೆ ಸಹಾಯ ಮಾಡ್ತೀನಿ ಅಂದಿದ ತಕ್ಷಣ ಅರ್ಧಕ್ಕೆ ಕೈ ಬಿಡೋಕ್ಕಾಗಲ್ಲ ಅಲ್ವಾ? ಇಷ್ಟಾದರೂ ಸಹಾಯ ಮಾಡಬೇಕಲ್ವಾ? ಅವಳು ಹೋದ್ರೂ ನೀನು ಖುಷಿಯಾಗಿರಬೇಕು. ಅವಳು ಹೋದ್ರೂ ನೀನು ಅವಳದೇ ತಪ್ಪಲ್ವಾ? ಅವಳು ತಪ್ಪಾಗೆ ಅವಳೇ ಯಾರನ್ನೋ ಕಟ್ಕೊಂಡು ಹೊಡಗೋಳೆ ಅನ್ನಂಗೆ ಇರಬೇಕು. ಅದು ಬಿಟ್ಟರೆ ನೀನು ಬೇಜಾರು ಮಾಡ್ಕೋಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನನ್ನ ಫೋನಲ್ಲಿ ಎಲ್ಲ ಫುಲ್ಲು ವೀಡಿಯೋನು ರೆಕಾರ್ಡ್ ಮಾಡಿಟ್ಟಿದ್ದೀನಿ ನಾನು. ಹಬ್ಬಾ, ಥ್ಯಾಂಕ್ ಯು ಉಷಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅಂತ ಹೇಳಿದರೆ ನಿಜವಾಗೂ ನಾನು ಮತ್ತೆ ಕೊರಗ್ತಾ ಇದ್ದೆ. ನಾನು ಮತ್ತೆ ವಾಪಸ್ ಬರ್ತಾಳೆ ನನಗೆ ಗೊತ್ತು. ಅವನ ಜೊತೆ ಓಡೋಗಿ ಇಂಥವನ್ನೆಲ್ಲ ಎಷ್ಟು ಜನ ನೋಡಿಲ್ಲ. ಮತ್ತೆ ವಾಪಸ್ ಬಂದರೆ ಮತ್ತೆ ಕರ್ಕೊಂಡು ಮತ್ತೆ ತಲೆನೋವು. ಇದೆಲ್ಲ ಆಗ್ದಿರೋ ಕೆಲಸ ನೋಡು. ಹಾಗಿದೆಲ್ಲ ಆಗೋಯ್ತು, ಎಲ್ಲ ಮರೆತುಬಿಟ್ಟು ಇನ್ನು ಮುಂದೆ ಆದರೂ ಖುಷಿಯಾಗಿರು. ಏನೂ ಮಾಡೋಕ್ಕಾಗಲ್ಲ. ಇಂಥವ್ರು ಬರ್ತಾರೆ ಹೋಗ್ತಾರೆ ಜೀವನದಲ್ಲಿ. ಲೈಫು ಅಂತಂದಮೇಲೆ ಅಷ್ಟೇ ಅಲ್ವಾ? ಏನೂ ಮಾಡೋಕ್ಕಾಗಲ್ಲ. ಕೆಟ್ಟವರು ಬರ್ತಾರೆ ಹೋಗ್ತಾರೆ. ಹಾಗಂತ ನಿನ್ನ ಜೀವನ ಕಳ್ಕೊಬೇಡ, ಓಕೆನಾ? ನಿನಗೇನು ಸಾಕ್ಷಿ ಬೇಕು ತಾನೆ? ನಿನಗೆ ಸಾಕ್ಷಿ ಕಳಿಸ್ತೀನಿ. ನಿಮ್ಮೂರು ಪಟೇಲಪ್ಪನವರು, ಗೌಡ್ರು, ಅದು ಯಾರ್ಯಾರು ಹೇಳ್ತೀಯಲ್ಲ, ಎಲ್ರಿಗೂ ವೀಡಿಯೋನ ಕಳಿಸಿ ತೋರಿಸು. ನೋಡ್ದೆ ಹಿಂಗೆ ಹೋಗ್ತಾವ್ರೆ ಅಂತ ಹೇಳ್ಬಿಟ್ಟು. ಆಗ ಅವರಿಗೇನೇ ನಾಚಿಕೆ ಆಗಬೇಕು. ಸಾಕ್ಷಿಗೆ ಅಂತ ಹೇಳ್ಬಿಟ್ಟು ಇದನ್ನು ಎಲ್ಲಾದರೂ ಸೇವ್ ಮಾಡಿ ಇಟ್ಕ, ಸರಿನಾ? ಹಾಂ, ಆಯಿತು. ಆದರೂ ಎಲ್ಲೋ ಒಂದು ಹತ್ರ ಮನ್ಸಾಗ ಭಾಳ ಬೇಜಾರಾಗ್ತೈತೆ. ನಾನು ಮಾಡಿದ ಕರ್ಮನೆ ನನಗೆ ಹೊಡಿತಾ ಅಂತ ನಾನು ಹಿಂಗೆ ಇವಳು ಬೇಡ, ಇವಳು ಬಿಟ್ಟವಳು, ಅವಳು ಬಿಟ್ಟವಳು ಅಂತ ನಾನು ಬೇರೆಯಿಂದ ಓಡಾಡ್ತಾ ಇದ್ದೆ. ದೇವ್ರು ನನಗೆ ಸರಿಯಾದ ಶಿಕ್ಷಣೆ ಕೊಟ್ಬಿಟ್ಟ. ಈಗ ನಾನು ಕಟ್ಕೊಂಡಿರೋಳನ್ನೇ ಇನ್ನೊಬ್ಬನ ಜೊತೆ ಓಡೋಗಂಗೆ ಮಾಡಿಬಿಟ್ಟ. ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ನನ್ನ ಕರ್ಮ. ಸರಿ ಉಷಾ, ತುಂಬ ಥ್ಯಾಂಕ್ಸ್. ವಿಡಿಯೋ ಆದರೂ ಮಾಡ್ಕೊಂಡಲ್ಲ, ಸಾಕು. ಸರಿ, ನಡಿ ಮನೆಗೆ ಹೋಗೋಣ. ಇನ್ನೇನು ಮಾಡೋಕ್ಕಾಗಲ್ಲ. ಹಾಂ, ಬಾ.